ವಾಟ್ ಇಸ್ ದಿಸ್ ಕಾಂತ, ವಾಟ್ ಇಸ್ ದಿಸ್? ಐ ಡೋಂಟ್ ಲೈಕ್ ಇಟ್. ಏನಿದು ಯಾರ್? ಥಿಯೇಟ್ರಿಗೆ ಹೋಗೋಣ ಅಂದ್ರೆ ಯಾವ ಪಿಕ್ಚರು ಚೆನ್ನಾಗಿಲ್ಲ, ಪಾರ್ಕಿಗೆ ಹೋಗೋಣ ಅಂದ್ರೆ ಗರ್ಲ್ ಫ್ರೆಂಡ್ ಆಗಿಲ್ಲ ನನ್ನ ಹತ್ರ ಬ್ಯೂಟಿಫುಲ್ ಆಗಿ, ವಿಧಾನಸೌಧಕ್ಕೆ ಹೋಗೋಣ ಅಂದ್ರೆ ಟೈಟ್ ಸೆಕ್ಯೂರಿಟಿ ನನ್ನನ್ನು ಒಳಗಡೆನೆ ಬಿಡಲ್ಲ ಸಮಥಿಂಗ್ ಕೊಟ್ರು. ಯಾಕೆ ಹಿಂಗೆ ಆಗ್ಬಿಡ್ತಕ್ಕಂತ ನನ್ನ ಬ್ಯಾಡ್ ಟೈಮ್, ಯಾಕ ನನ್ನ ಟೈಮೇ ಸರಿ ಇಲ್ಲ. ಓಕೆ, ಇದೆಲ್ಲ ಇರಲಿ, ನನ್ನ ಟೈಮು ಸರಿ ಇಲ್ಲ ಅಂತ ಸುಮ್ಮನೆ ಕುಂತ್ರೆ ಪಾಪ ನಮ್ಮ ಖಾದಿಗಳ ಕಾಲಿಯನ್ನ ಎಳೆಯೋರು ಯಾರು ಕಾಂತ? ಎಳೆಯೋರು ಯಾರು? ನಮ್ಮ ಪೀಪಲ್ ಕಷ್ಟನ ಕೇಳೋರು ಯಾರು? ಸೊ ಅದಕ್ಕೆ ಇವಾಗ ಟೈಮ್ ಸರಿ ಇಲ್ಲ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂರೋದ್ ಬಿಟ್ಟು ಜಸ್ಟ್ ಕಂಟ್ರಿ ರೌಂಡ್ ಹೊಡ್ಕೊಂಡು ಯಾರ್ಯಾರು ಏನ್ ಹೇಳಿದ್ದಾರೆ, ಸಮಥಿಂಗ್ ಸ್ಪೆಷಲ್ ಏನೇನ್ ನಡೀತಾ ಇದೆ ಅಂತ ನೋಡ್ಕೊಂಡ್ ಬರೋಣ. ನಡಿ ಕಾಂತ, ನಡಿ. ತಲೆ ಹರಟೆ ನಿನ್ ತರಲೆ ತರ ಹೋಯ್, ನಿನ್ ಮಾತು ನಿನ್ ಸ್ಟೈಲು ಬಲು ಜೋರು ಕಣ ಹೋಯ್. ಓಕೆ, ಫಸ್ಟ್ ಆಫ್ ಆಲ್ ನಮ್ಮ ಫ್ಲವರ್ ಪಾರ್ಟಿ ಪ್ರೆಸಿಡೆಂಟ್ ಈಶೋ ಅಂಕಲ್ ಇದ್ದಾರೆ. ಈಶೋ ಅಂಕಲ್, ಏನ್ರಿ ಇದೆಲ್ಲ? ಯಾವ ಬಿಕ್ಕಟ್ಟಿದೆ? ನೆನ್ನೆ ಎಲ್ಲ ಕೂತಿ ಚರ್ಚೆ ಮಾಡಿ ಎಲ್ಲ ಮುಗಿದೋಗಿದೆ. ಎಲ್ಲ ಒಟ್ಟಿಗೆ ಸೇರಿ ಪಾರ್ಟಿ ಕಟ್ತೀವಿ ಕರ್ನಾಟಕ ರಾಜ್ಯದಲ್ಲಿ. ಅಯ್ಯೋ, ಇನ್ನು ಅದೆಷ್ಟು ಸಾರಿ ಪಾರ್ಟಿ ಕಟ್ತಿರೋ, ಏನ್ ಕತೆನೋ? ಸರಿ, ಮುಂದೇನ್ ಮಾಡ್ತೀರಿ ಹೇಳ್ರಿ. ಇನ್ನು ಬರುವಂತ ಒಂದು ವರ್ಷ ಎಲ್ಲ ಸಮಸ್ಯೆಗಳು ಏನೇನಿದೆ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ಎಲ್ಲ ಭಾಗದಲ್ಲೂ ಕೂಡ ನಾವು ಸಂಘಟನೆ ಗಟ್ಟಿ ಮಾಡೋದಕ್ಕೆ ಪ್ರಯತ್ನ ನಡೆಸ್ತಾ ಇದ್ದೀವಿ. ಹಂಗ ಒಳ್ಳೇದಾಯ್ತು. ಮತ್ತೇನ್ ಮಾಡ್ತೀರಿ? ನಾಳೆ 18ನೇ ತಾರೀಕು ಎಸ್ ಸಿ ಮೋರ್ಚಾ ಸಮಾವೇಶ ಇದೆ ರಾಜ್ಯ ಮಟ್ಟದ್ದು. 22ನೇ ತಾರೀಕು ಯುವ ಮೋರ್ಚಾ ರಾಜ್ಯ ಮಟ್ಟ ಸಮಾವೇಶ ಇದೆ. ಹೌದ್ ಬಿಡ್ರಿ, ಸಮಾವೇಶ ಮಾಡೋದೇ ನಿಮ್ ದೊಡ್ಡ ಘನಕಾರ್ಯ ಆಗ್ಬಿಟ್ಟಿದೆ. ಹೋಗ್ಲಿ, ಅಂದಹಾಗೆ ಯಡಿಯೂರಪ್ಪನವರು ನಿಮ್ ಬಗ್ಗೆ ಏನೋ ಸಿಕ್ಕಾಬಿಟ್ಟಿ ರಾಂಗ್ ಆಗಿದ್ರಲ್ಲ? ಆಯ್ತಲ್ರಿ, ಮತ್ತೆ ಅದೇ 10 ಸರಿ ಹೇಳಿದ್ರೆ ಆಗೋಯ್ತಲ್ಲ ಇದು. ಸುಮ್ನೆ ಕೇಳಿದೆ, ಯಾಕೆ ಸಿಟ್ಟಾಗ್ತೀರಿ ಹೇಳ್ರಿ. ಯಡಿಯೂರಪ್ಪ ಹಿಂಗಂದ್ರು, ಯಡಿಯೂರಪ್ಪ ಹ್ಞೂ ಯಡಿಯೂರಪ್ಪ ಅಂತ ನಮಗಂದಿರೋದು ನಿಮ್ಗೆ ಯಾಕೆ? ಅನ್ಸ್ಕೊಂಡಿದೀವಿ ನಾವು, ಅನ್ಸ್ಕೊಂಡು ಆಗಿದೆ. ನಾವು ಇನ್ನೂ ಒಳ್ಳೆದಾಗ ದಿಕ್ಕಲ್ಲಿ ಹೋಗ್ಬೇಕು ಅಂತ ಅವ್ರು ಅಪೇಕ್ಷೆ ಪಡ್ತಾರೆ. ಖಂಡಿತ ಒಳ್ಳೆ ದಿಕ್ಕಲ್ಲಿ ಹೋಗ್ತೀವಿ. ಹೌದು, ಯಾಕೆ ಹಿಂಗ್ ಮಾಡ್ತಾರ ಅವರು? ಏನೋ ನೋವಲ್ಲಿದ್ದಾರೆ, ಅವರು ಜೈಲಲ್ಲಿ ಇದ್ರು, ಮುಖ್ಯಮಂತ್ರಿ ಸ್ಥಾನ ಕಳ್ಕೊಂಡ್ರು, ಸಿಬಿಐ ತನಿಖೆ ಸಮಸ್ಯೆ ಬಂದಿದೆ. ಇಂಥ ಟೈಮಲ್ಲಿ ನೋವಲ್ಲಿರೋಂಥ ಸಂದರ್ಭಕ್ಕೆ ಮಾತಾಡಿರೋದನ್ನೇ ನಾವು ಮರೆತರು ನೀವು ಮರೆಯಾಗಿಲ್ಲಲ್ಲ ಅಂತ. ದಯವಿಟ್ಟು ಬಿಟ್ಬಿಡಿ, ಮುಗಿಸ್ಬಿಡಿ ಅದನ್ನ. ಮತ್ ಆ ಪ್ರಶ್ನೆಗಳು ಕೇಳ್ತಾ ಹೋಗ್ಬೇಡಿ. ಹೋಗ್ಲಿ ಬಿಡ್ರಪ್ಪ, ಅದು ನಿಮ್ದು ಅವ್ರದ್ದು ಪರ್ಸನಲ್ ಮ್ಯಾಟ್ರು. ಫೈನಲಿ ಮುಂದೆ ಏನ್ ಮಾಡ್ತೀರಿ ಹೇಳ್ರಿ. ಇನ್ನು ಮುಂದೆಲ್ಲ ಕೂತ್ಕೋತೀವಿ, ಚರ್ಚೆ ಮಾಡ್ತೀವಿ, ಸಚಿವ ಸಂಪುಟ ವಿಸ್ತರಣೆ ಮಾಡ್ತೀವಿ, ನಾವು ನಿಗಮ ಮಂಡಳಿಗಳು ಮಾಡ್ತೀವಿ, ಎಲ್ಲದೂ ಮಾಡ್ತೀವಿ ಇನ್ನು ಮುಂದೆ. ಆಯ್ತು, ಒಳ್ಳೇದಾಯ್ತು. ಓ, ನಮ್ ಬಾಸ್ ಇದಾರಲ್ಲ, ಬಾಸು. ಅಂದಾಗೆ ಸಿಟಿ ರವಿ ಬಗ್ಗೆ ನಿಮ್ಗೆ ಏನ್ ಗೊತ್ತೈತಿ? ಸಿಟಿ ರವಿ ಬಹುಶಃ ಸಿಟಿ ರವಿ ಅಂದ್ರೆ ಚಿಕ್ಕಮೂರಲ್ಲಿ ಏನಂತ ಚಿಕ್ಕಮೂರು ಜನತೆ ಗೊತ್ತಾ, ಆಯ್ಕೆ ಮಾಡೋ ಜನರು. ಹೌದ್ ಬಿಡ್ರಿ, ಅವ್ರಿಗೆ ಗೊತ್ತೈತಿ. ನಿಮ್ ಬಗ್ಗೆ ಸಿಕ್ಕಾಪಟ್ಟಿ ಮಾತಾಡಿದ್ರಲ್ಲ, ಅದು ಗೊತ್ತೈತೆ ನಿಮ್ಗೆ? ನಮ್ಮ ಬಗ್ಗೆ ಅವರು ಮಾತಾಡ, ನಾನು ರವಿಗೆ ಹೇಳ್ತೀನಿ, ನನ್ನ ಬಗ್ಗೆ ಮಾತಾಡಿದ್ರೆ ಎಚ್ಚರಿಕೆಯನ್ನು ಕೊಡ್ತೀನಿ. ಹೌದಾ? ಏನಂತ ಎಚ್ಚರಿಕೆ ಕೊಟ್ರಿ? ಇನ್ನೊಂದು ಸಾರಿ ನನ್ನ ಬಗ್ಗೆ ಈ ರೀತಿ ಮಾತಾಡಿದ್ರೆ ಸಿಟಿ ರವಿ ಅಂತ ಎಲ್ಲರಿಗೂ ಗೊತ್ತು. ಹೋಗ್ಲಿ, ಸಿಟಿ ರವಿ ಬಗ್ಗೆ ನಿಮ್ಗೆ ಏನ್ ಗೊತ್ತು? ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಹೊರಗಡೆ ಮಾತಾಡೋದು ಬಹಿರಂಗವಾಗಿ, ಒಳಗಡೆ ಯಡಿಯೂರಪ್ಪನ ಕಾಲಿಡಿದು, ರವಿ ಅಣ್ಣರ, ಗುಂಡು ಮಿನಿಸ್ಟರು ಹಿಂಗಂದ್ರು ನಿಮ್ ಬಗ್ಗೆ, ನೀವೇನ್ ಹೇಳ್ತಿರಪ್ಪ? ಯಡಿಯೂರಪ್ಪನವರಿಗೆ ಕಾಲು ಹಿಡಿಯೋದು, ಸದಾನಂದ ಗೌಡನ ಕಾಲು ಹಿಡಿಯೋದ್ರ ಬಗ್ಗೆ ಮಾತಾಡಿದ್ದಾರೆ. ಮುಂದೆ ಕಾಲು ಹಿಡಿಯೋದು ಸಂಸ್ಕೃತಿ, ಶಬಾಷ್. ಕಾಲು ಎಳೆಯೋದು ವಿಕೃತಿ. ಬಪ್ಪರೆ, ನಾನು ಅಧಿಕಾರಕ್ಕಾಗಿ ಕಾಲೆಳೆಯುವ ರಾಜಕಾರಣವನ್ನು ಮಾಡಿಲ್ಲ. ಹೌದ್ ಬಿಡ್ರಿ, ಅದು ನಮಗೂ ಗೊತ್ತಿದೆ. ದೊಡ್ಡವರಿಗೆ ಕಾಲು ಹಿಡಿತಕ್ಕಂಥದ್ದನ್ನೇ ನಮ್ಮ ಸಂಸ್ಕೃತಿ ಕಲ್ಸ್ಕೊಟ್ಟಿದೆ. ಆ ಸಂಸ್ಕೃತಿಗೆ ಅನುಗುಣವಾಗಿ ಕಾಲು ಹಿಡಿದಿದ್ದೀನಿ. ಬಾಸು, ಏನ್ರಿ ರವಿ ಅವರು ಮತ್ತೆ ನಿಮ್ ಬಗ್ಗೆ ಏನೋ ಹಿಂಗ್ ಮಾತನಾಡಿದ್ರು? ಇದೇ ರೀತಿ ನನ್ನ ಬಗ್ಗೆ ಅಗೌರವ ಮಾತಾಡಿದ್ರೆ ಏನ್ ಮಾಡ್ತೀರಿ? ನಾನು ಹೇಳ್ತೀನಿ, ನಾನು ಯಾರಿಗೆ ಹೆದರ್ತಕ್ಕಂಥ ವ್ಯಕ್ತಿ ಅಲ್ಲ. ಅಲ್ರಿ, ಯಾರಿಗೂ ಹೆದರಂಗಿಲ್ಲ ಅಂತೀರಿ. ಹೋಗ್ಲಿ, ನೀವು ಯಾರ್ಯಾರಿಗೆ ಗೌರವ ಕೊಡ್ತೀರಿ? ನನ್ನ ಕ್ಷೇತ್ರ ಜನರಿಗೆ ನಾನು ಗೌರವ ಕೊಡ್ತೀನಿ. ಓಕೆ. ನಮ್ಮ ನಾಯಕರ ಯಡಿಯೂರಪ್ಪನಿಗೆ ಗೌರವ ಕೊಡ್ತೀನಿ. ಅಬ್ಬಬ್ಬ, ನಮ್ಮ ಸಂಘಟನೆ ಗೌರವ ಕೊಡ್ತೀನಿ. ಓಕೆ. ಬಹುಶಃ ನನ್ನ ಬಗ್ಗೆ ಅಗೌರವ ಮಾತಾಡಿದ್ರೆ ನಾನು ಸವಾಲಾಗ್ತೀನಿ, ಸವಾಲ್ ಸ್ವೀಕಾರ ಮಾಡು. ಅಂದ್ರೆ ನಿಮ್ ಮಾತಿನ ಅರ್ಥ ಸಿಟಿ ರವಿ ನಿಮ್ ಸುದ್ದಿ ಬರಬಾರ್ದು ಅಂತ. ಇನ್ನೊಂದು ಸಾರಿ ಅಗೌರವ ಮಾತ್ರ ಸಹಿಸಲ್ಲ ಅಂತ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ. ಮತ್ತೆ ನಾನು ಒಂದು ಮಾತು ಹೇಳ್ತೀನಿ, ಆದ್ರೆ ನನ್ನ ಬಗ್ಗೆ ಅಗೌರವ ಮಾತಾಡಿದ್ರೆ ಯಾವ ನೈತಿಕಕ್ಕಿದೆ, ಯಾವ ಸತ್ಯ ಹರಿಸಿದೆ ನೀನು? ಬೆಂಗಳೂರಲ್ಲಿ ಎಷ್ಟು ಆಸ್ತಿ ಮಾಡಿದ್ವಿ ನನಗೆ ಗೊತ್ತಿಲ್ವಾ? ಶಬಾಷ್. ಕುಮಾರಸ್ವಾಮಿ ಹಣ ಪಡೆದಲ್ಲ ನೀವು? ಸಿಟಿ ರವಿ ಅಂದ್ರೆ ಚಿಕ್ಕಮಗಳೂರಲ್ಲಿ ಸಿಟಿ ರವಿ ಅನ್ನಲ್ಲ. ಹೌದಾ? ಗೊತ್ತಿದೆ ನಿಮ್ಗೆ? ಏನ್ ಹೇಳ್ರಿ? ಬಹುಶಃ ಬಹಳ ಅರ್ಥ ಇದೆ, ಅದನ್ನ ಹೇಳಲ್ಲ. ಬಾಸು, ಹಂಗ್ಯಾಕ್ ನಾಚ್ಕಂತ್ರಿ? ಹೇಳ್ರಿ. ಅದನ್ನ ಚಿಕ್ಕಮಗಳೂರಲ್ಲಿ ಹೇಳ್ತೀನಿ ನಾನು. ಸಿಟಿ ರವಿ ಅಂದ್ರೆ ಅದಕ್ಕೆ ಬಹಳ ಅರ್ಥ ಇದೆ. ಯಾರು ಸಿಟಿ ರವಿ ಅಂತ ಕರೆಯಲ್ಲ. ಮತ್ತೆ ಸುಮ್ನೆ ಹಂಗ್ಯಾಕ್ ಮಾಡ್ತೀರಿ? ಸ್ವಲ್ಪ ಹೇಳ್ರಲ್ಲ ನಮ್ಗೊಂದಿಷ್ಟ. ನೋಡಿ, ಅದನ್ನ ಯಾವ ಸಂದರ್ಭದಲ್ಲಿ ಎಲ್ಲಿ ಹೇಳ್ಬೇಕು? ಹೌದಾ? ಆಯ್ತು ಬಿಡ್ರಿ, ಓಕೆ. ಹಗಲನ್ನು ತೂಕಕ್ಕೆ ಇಡು, ಕತ್ತಲನ್ನು ಅಳೆದು ನೋಡು, ಸುಮ್ಮನೆ ತರಲೆ ಮಾಡು ಸಾಕು. ಲೋಕವ ಸುತ್ತು ಹಾಕಿ ಮಾತಿನ ಚಾಟಿ ಹೋಗಿ, ಯಾತಕ್ಕೆ ಸುಮ್ಮನೆ ತರಲೆ ಎಲ್ಲ ಟೈಮ್ ವೇಸ್ಟ್.
ಓಕೆ, ಇವಾಗ ನನ್ನ ಹಾರ್ಡ್ಲೆ ಡೇವಿಡ್ಸನ್ 2011 ಸ್ಪೆಷಲ್ ಎಡಿಷನ್ ಬೈಕ್ನ ಈಚೆ ತೆಗಿತೀನಿ. ರಾಮನಗರಕ್ಕೆ ಹೋಗಿ ರೌಂಡ್ ಆಗಿರೋ ಬಿಸಿ ಮುದ್ದೆನ ಒಳ್ಳೆ ಕಾಳು ಸಾರೋ ತಿನ್ಕೊಂಬರೋಣ. ನಡಿ ಕಾಂತ ನಡೆ.